ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಮಣಿಕಂಠ ಬಿಳ್ಳೂರು. ಇವತ್ತು ನಾನು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರಿನ ರಾಜ್ಯ ಸಂಯೋಜಕರಾದ ಪಿ ಮಹೇಶ್ ಅವರನ್ನ ಸಂದರ್ಶನವನ್ನು ಮಾಡ್ತಿದ್ದೀನಿ. ಏನಕ್ಕೆ ಅಂತ ಕೇಳ್ತಿದ್ದೀರಾ? ಇವರು ಈ ರಾಜ್ಯ ಮಟ್ಟದಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಬುನಾದಿಯನ್ನು ಹಾಕ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ಶಿಕ್ಷಕರಿಗಿರ್ಬೋದು, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಇವರನ್ನು ಫೋಕಸ್ ಮಾಡಿಬಿಟ್ಟು ಯುವಕರನ್ನು ಬೆಳೆಸುವ ಒಂದು ಪ್ರಯತ್ನಕ್ಕೆ, ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಉತ್ತೇಜನವನ್ನು ಕೊಡಲಿಕ್ಕೆ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸ್ಪಾರ್ಕ್ ಅಕಾಡೆಮಿ ಅಂದರೆ ಏನು, ಏನಕ್ಕೋಸ್ಕರ ಈ ತರಬೇತಿಗಳನ್ನು ಮಾಡ್ತಿದ್ದಾರೆ, ಇವರ ಕಾನ್ಸೆಪ್ಟ್ ಏನು, ಇದ್ರ ಬಗ್ಗೆ ಒಂದಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರಿನ ಪಿ ಮಹೇಶ್ ಸರ್, ರಾಜ್ಯ ಸಂಯೋಜಕರು, ಇವರಿಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮ್ಮ ಮೊದಲ ಒಂದು ಪರಿಚಯ ವೀಕ್ಷಕರಿಗಾಗಲಿ ಅಂತ. ಖಂಡಿತ ಸರ್. ನನ್ನ ಹೆಸರು ಮಹೇಶ್ ಅಂತೇಳಿ. ನಾನೊಬ್ಬ ಶಿಕ್ಷಕನಾಗಿ ವೃತ್ತಿಯನ್ನು ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಹವ್ಯಾಸವಾಗಿ ಸಾಮಾಜಿಕವಾಗಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಈ ಸ್ಪಾರ್ಕ್ ಅಕಾಡೆಮಿಯ ಜೊತೆ ಕೈ ಜೋಡಿಸ್ಕೊಂಡು ಅವರು ಮಾಡುವಂತಹ ಸೋಷಿಯಲ್ ಥಾಟ್ ಕೆಲಸಗಳಿಗೆ ಸಹಕಾರವಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಅಲ್ಲಿ ಟ್ರೈನರ್ ಆಗಿ, ಮೋಟಿವೇಟರ್ ಆಗಿ ಮತ್ತು ಆರ್ಗನೈಸರ್ ಆಗಿ ಸಹಕಾರ ಕೊಡ್ತಾಯಿದ್ದೀನಿ. ಧನ್ಯವಾದಗಳು ಸರ್. ಜೊತೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ವೃತ್ತಿಯ ಬೆಳವಣಿಗೆ ಎಲ್ಲವೂ ಹೆಚ್ಚು ಬೆಂಗಳೂರಿನಲ್ಲೇ ಆಯಿತು. ಈಗ ನಾನು ಪ್ರಸ್ತುತ ಮೈಸೂರಿನಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ನೀವು ಹೇಳಿದ್ರಿ ನಿಮ್ಮ ಒಂದು ಬಾಲ್ಯದ ಒಂದು ಪರಿಚಯ ಸಿಂಪಲ್ಲಾಗಿ ಒಂದು ಹೇಳಿ ಸರ್, ಕಿರು ಪರಿಚಯ ಇರಲಿ. ಸರ್, ನಾನು ಮೂಲತಃ ತುಮಕೂರಿನ ಗುಬ್ಬಿಯಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದೆ, ನಮ್ಮ ಅಜ್ಜಿಯವ್ರ ಮನೆಯಲ್ಲಿ. ಸೊ ಅವರ ಪ್ರೀತಿ ವಿಶ್ವಾಸದಿಂದ ನಂತರ ನಾನು ಬೆಂಗಳೂರಿನಲ್ಲಿ, ನಮ್ಮ ತಂದೆಯವರು ನನಗೆ ವಿದ್ಯಾಭ್ಯಾಸ ಮಾಡಿಸಿದ್ದೆಲ್ಲ ಬೆಂಗಳೂರಿನಲ್ಲೇ 1 to 7. ಆದರೆ ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ಕೊಡುವಂಥ ವಿಚಾರ, ನನಗೆ ಮೌಲ್ಯಗಳು, ಸಂಸ್ಕಾರಗಳನ್ನು ಹೇಳ್ಕೊಟ್ಟಿದ್ದು ಸಿದ್ಧಗಂಗಾ ಮಠ. ಓಕೆ ಸರ್. ಸೊ ಅಲ್ಲಿ ನಾನು 7ನೇ ತರಗತಿಯಿಂದ SSLCವರೆಗೆ ನಾನಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಿದೆ. ಆನಂತರ ಡಿಗ್ರಿಯನ್ನು ಮತ್ತು TCH ತುಮಕೂರಿನಲ್ಲೇ ಮಾಡಿದೆ. ಓಕೆ. ಡಿಗ್ರಿಯನ್ನು ನಾವು ನಮ್ಮ ನೇಟಿವ್ ಗುಬ್ಬಿನಲ್ಲೇ ಪೂರ್ಣಗೊಳಿಸಿದೆ. ಅಷ್ಟೊತ್ತಿಗೆ ನನಗೆ ಅಪಾಯಿಂಟ್ ಆಯಿತು ಸರ್ಕಾರಿ ಇಲ್ಲಿ ಕೆಲಸದ ಶಿಕ್ಷಕನಾಗಿ. ಬೆಂಗಳೂರಿನಲ್ಲೇ ಅಪಾಯಿಂಟ್ ಆಯಿತು. ಆಗ ನಾನು ಬೆಂಗಳೂರಿಗೆ ಬಂದೆ ಸರ್. ಸರ್, ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಪರಮೇಶ್ವರಯ್ಯ ಅಂತ, ತಾಯಿ ನಾಗಮ್ಮ ಅಂತ. ಇಬ್ಬರು ನಮ್ಮ ಊರಲ್ಲೇ ಇದ್ದಾರೆ, ಜಮೀನು ನೋಡ್ಕೊತಾ ಇದ್ದಾರೆ. ಸರ್, ನಿಮ್ಮ ಫ್ಯಾಮಿಲಿ? ನನ್ನ ಫ್ಯಾಮಿಲಿ, ನನಗೆ 2 ಹೆಣ್ಮಕ್ಳು ಸರ್. ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಅವ್ರಿಗೆ ಮೊಮ್ಮಗಳು ಇದ್ದಾಳೆ. ನನಗೆ ಚಿಕ್ಕ ಮಗಳು ಬಂದು G/SSS ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಸರ್. ಮೇಡಮು? ನನ್ನ ಶ್ರೀಮತಿ ಅವರು ಸಹ ಶಿಕ್ಷಕಿಯಾಗಿ ತರಳಬಾಳು ಸ್ಕೂಲ್ ಇನ್ಸ್ಟಿಟ್ಯೂಷನಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮಿಬ್ಬರದ್ದು ಶಿಕ್ಷಕರ ಕುಟುಂಬ. ಸೊ ಹಾಗಾಗಿ ನಾವಿಬ್ಬರು ನಮ್ಮ ಮಕ್ಕಳನ್ನು ಸಹ ಹಾಗೇನೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅವ್ರನ್ನ ಭಾಳ ಉತ್ತಮವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ ಸರ್. ಸರ್, ಈಗ ನೀವು ಹೋಗ್ತಿರುವಂಥ ಕ್ಷೇತ್ರ ವ್ಯಕ್ತಿತ್ವ ವಿಕಸನ. ಈ ವ್ಯಕ್ತಿತ್ವ ವಿಕಸನ ಅನ್ನೋದು ದೊಡ್ಡ ಒಂದು ಸವಾಲು ಅಂತ ಯುವಕರು ಅಂದ್ಕೊಳ್ತಿರ್ತಾರೆ, ಕಷ್ಟಕರ ಅಂತ ಅಂದ್ಕೊಳ್ತಿರ್ತಾರೆ. ಅವ್ರಿಗೆ ಇದು ಕಲೀಲಿಕ್ಕೆ ಯಾವ ರೀತಿ ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಅವ್ರಿಗೂ ಪರಿಜ್ಞಾನ ಇರಲ್ಲ. ನಿಮಗೆ ಆ ರೀತಿ ನೋಡಿದರೆ ಕಷ್ಟಕರ ಅನಿಸುತ್ತಾ ಸರ್? ಇಲ್ಲ ಸರ್, ಏನಿಲ್ಲ, ಹಾಗೇನಿಲ್ಲ. ಕಷ್ಟ ಇಷ್ಟ ಅನ್ನೋದು ನಮ್ಮ ಮನಸ್ಥಿತಿ ಮೇಲೆ ಸರ್. ಈಗ ನನಗೆ ಕಾರ್ ಓಡಿಸೋದು ಆಸಕ್ತಿ ಇದೆ ಅಂದರೆ ನನಗೆ ಈಜು ಕಷ್ಟ. ನಾನು ಈಜಿನಲ್ಲಿ ಆಸಕ್ತಿ ಇದ್ದೀನಿ ಅಂದರೆ ನನಗೆ ಕಾರು ಓಡಿಸೋದು ಕಷ್ಟ. ಸೊ ಹಾಗಾಗಿ ನಾವು ನೋಡುವ ದೃಷ್ಟಿಕೋನ, ನಮಗೆ ಅದು ಇಷ್ಟನಾ ಅಥವಾ ನಮ್ಗೆ ಅಗತ್ಯನಾ, ಈ 2 ಮನುಷ್ಯನಿಗೆ ಇಷ್ಟ ಆಗೋಕ್ಕೂ 2 ಅವಕಾಶಗಳಿದೆ. ಒಂದು, ಮೊದಲನೇದು ಅವನಿಗೆ ಅಗತ್ಯ ಅನಿಸ್ಬೇಕು, 2ನೇದು ಅವನಿಗೆ ಅದು ಬೇಕು ಅನಿಸ್ಬೇಕು. ಸೊ ಹಾಗಾಗಿ ವಸ್ತು ಆಗ್ಬೋದು, ವಿಷಯ ಆಗ್ಬೋದು, ಅಥವಾ ಯಾವುದೇ ರೀತಿ ಅವನ ಜೀವನದ ಬೆಳವಣಿಗೆ ಆಗ್ಬೋದು. ಹಾಗಾಗಿ ವ್ಯಕ್ತಿ ಭಿನ್ನತೆ ಮೇಲೆ ಅದು ಸಂಬಂಧಪಟ್ಟಿದ್ದು. ಬಟ್ ಈಗ ಏನಾಗಿದೆ ಅಂದರೆ, ನೀವು ಹೇಳಿದಾಗೆ ಖಂಡಿತ ಅದು ಸತ್ಯ. ಯುವಕರಿಗೆ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಗಿರ್ಬೋದು, ನೀತಿ ಬಗ್ಗೆ ಆಗಿರ್ಬೋದು ಅಷ್ಟೊಂದು ಪ್ರೇರಣಾತ್ಮಕವಾಗಿಲ್ಲ. ಈ ಹಿಂದೆ ನಮಗೆಲ್ಲ, ನಾವು ನನ್ನ ಕಾಲಕ್ಕೆ, ನಮ್ಮ ಅಪ್ಪ ನಮ್ಮ ತಾತನ ಕಾಲಕ್ಕೆ ಅದು ಸಹಜವಾಗಿತ್ತು, ನೀತಿ ಶಿಕ್ಷಣ ಅಂತ ಇತ್ತು. ಸೊ ಆ ನೀತಿ ಶಿಕ್ಷಣ ಮಕ್ಕಳಿಗೆ ಪ್ರೇರಕವಾಗಿತ್ತು.
ಪೋಷಕರು ಮನೆಯಲ್ಲೂ ಸಹ ನೀತಿ ಶಿಕ್ಷಣವನ್ನು ಒಂದು ಕಥೆಗಳ ರೂಪದಲ್ಲೋ ಅಥವಾ ಒಂದು ಘಟನೆ ರೂಪದಲ್ಲೋ ಅಥವಾ ತಮ್ಮ ನಡವಳಿಕೆಯಲ್ಲೋ ತೋರಿಸ್ತಾ ಇದ್ರು. ಅಥವಾ ಶಾಲೆಗಳಿಗೆ ಬಂದರೆ ಅದಕ್ಕೆ ಅಂತ ಒಂದು ಸಿಲೆಬಸ್ ಇತ್ತು, ಅದಕ್ಕೆ ಅಂತ ಒಂದು ಸಮಯ ಇತ್ತು. ರೈಟ್ ಸರ್. ಆದರೆ ಈಗ ಅದು ಆ ನೀತಿ ಶಿಕ್ಷಣಕ್ಕೆ ಸಮಯವೂ ಇಲ್ಲ, ಪೀರಿಯಡು ಇಲ್ಲ. ಅದು ಒಂದು ನಮ್ಮ ಎಲ್ಲವನ್ನೂ ನಾವು ವ್ಯಾವಹಾರಿಕವಾಗಿ ನೋಡುವಂಥ ಜಗತ್ತಲ್ಲಿರೋದ್ರಿಂದ ಪ್ರತಿಯೊಂದಲ್ಲೂ ನಾವು ಬೆನಿಫಿಟ್ ಬಳಸೋದ್ರಿಂದ ಸೊ ಏನಾಗುತ್ತೆ, ಇಲ್ಲಿ ನಮಗೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿ ಈ ಥರದ ಒಂದು ಸ್ಥಿತಿಗೆ ಕಾರಣ ಆಗಿದೆ. ಸರ್, ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ಜರ್ನಿ ಹೇಗಿದೆ ಅಂತ? ತುಂಬ ಎಕ್ಸಲೆಂಟ್ ಸರ್. ಆ್ಯಕ್ಚುಲಿ ಇದು ಏನು ಸಹಜವಾದ ಜರ್ನಿ ಅಲ್ಲ. ತಿರುವುಗಳಿರುವಂಥ ರಸ್ತೆ, ಕಾಡಲ್ಲಿ ಹೋಗುವಂತೆ, ಇಲ್ಲಿ ಕಟ್ಕೊಂಡು ಹೋದ ಹಾಗೆ. ಯಾಕೆಂದರೆ ಇದೊಂಥರ ಮರಳುಗಾಡು ಏರಿಯಾ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇಲ್ಲ ಕಾಡು ಅನ್ನೋದಕ್ಕಿಂತ ಮರಳುಗಾಡು ಅನ್ಬೇಕು. ಯಾಕೆಂದರೆ ಇಲ್ಲಿ ಏನಾದರೂ ನಮ್ಮ ಥರ ಈ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಓಎಸ್ಸಿ ಇದ್ದಂಗೆ, ಮರಳುಗಾಡಲ್ಲಿ ಓಎಸ್ಸಿ ಸಿಕ್ಕಿದಾಗೆ ಅಂತಾರೆ. ಕಾರಣ ಇಷ್ಟೇ, ಎಲ್ಲರಿಗೂ ಕೆಲವು ವಿಚಾರಗಳು ಬೇಡವಾಗಿದೆ. ಈಗ ನಾನು ಈಗ ತಾನೇ ಹೇಳ್ತಿದ್ದೆ ನೀತಿ ಶಿಕ್ಷಣ ಅಂತ. ಈಗ ನೀತಿಗಿಂತ ಅವ್ರಿಗೆ ಹಣವೇ ಪ್ರಧಾನವಾಗಿದೆ. ಓಕೆ ಸರ್. ಮತ್ತು ಗುಣಕ್ಕಿಂತ ಹಣ ಪ್ರಧಾನ ಯಾವಾಗ ಬರುತ್ತೆ ಮನುಷ್ಯನಿಗೆ, ಆಗ ಅವರು ಹಣದಿಂದ ಓಡ್ತಾರೆ ಹೊರತು ಗುಣದಿಂದ ಓಡಲ್ಲ. ನೀತಿ ಶಿಕ್ಷಣ ಪ್ರಧಾನವಾಗಿ ಗುಣದ ಆಧಾರದ ಮೇಲೆ ನಿಂತಿದೆ, ಅವನ ನಡವಳಿಕೆ ಆಧಾರದ ಮೇಲಿದೆ. ಇಲ್ಲಿ ಈಗಿನ ಸಮಾಜ ಏನಾಗಿದೆ, ನಿಮ್ಮ ನಡವಳಿಕೆಗಿಂತ ನಿಮ್ಮಲ್ಲಿರುವಂಥ ಏನು ಹಣದ ಪ್ರಭಾವ ಇರ್ಬೋದು, ಅಥವಾ ಕೀರ್ತಿಯ ಪ್ರಭಾವ ಇರ್ಬೋದು, ಅಥವಾ ಏನು ಇನ್ಫ್ಲೂಯೆನ್ಸ್ ಅಂತಾರಲ್ಲ ಅದರದ ಒಂದು ಪ್ರಭಾವ ಇರ್ಬೋದು, ಇವೆಲ್ಲದರ ಹಿಂದೆ ಬಿದ್ದಿರೋದ್ರಿಂದ ಇದು ಸ್ವಲ್ಪ ಹಿಂಜರಿತಾಗಿದೆ. ಬಟ್ ಕಾಲ ಯಾವತ್ತೂ ಹೀಗೆ ಇರಲ್ಲ. ಅದು ಒಂದರಿಂದ ಸೈಕಲ್ ಇದ್ದಾಗೆ, ಅದು ಮೇಲ್ಗಡೆ ಹೋಗಿದ್ದು ಕೆಳಗಡೆ ಬರಲೇಬೇಕು, ಕೆಳಗಡೆ ಬಂದಿರೋದ್ ಮೇಲೆ ಹೋಗಲೇಬೇಕು. ಹಾಗಾಗಿ ಖಂಡಿತವಾಗಿ ನೀತಿ ಶಿಕ್ಷಣ ಎವರ್ಗ್ರೀನ್ ಸ್ಟಾರ್ ಇದ್ದಂಗೆ, ಅದು ಎವರ್ಗ್ರೀನ್. ಯಾಕೆಂದರೆ ಇವತ್ತು ನೋಡಿ, ನಮಗೆ ಅದು ನನಗೂ ಪ್ರಶ್ನೆ ಇತ್ತು ನಿಮ್ಮದು ಸಹಜವಾಗಿ, ಈ ನೀತಿ ಶಿಕ್ಷಣ ಇರ್ಬೋದು, ಈ ವ್ಯಕ್ತಿತ್ವಕ್ಕೆ ಬೆಲೆ ಕಡಿಮೆ ಆಗಿದೆಯಲ್ಲ ಇತ್ತೀಚೆಗೆ ಅಂತೆ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಫಿಲಮ್ಗಳು ಬರ್ತವೆ ಇತ್ತೀಚೆಗೆ. ಯಾವ ಫಿಲಮನ್ನ ಸಕ್ಸಸ್ ಫಿಲಮ್ ನೋಡಿ, ಅಲ್ಲಿ ನೀತಿ ಇರೋ ಫಿಲಮೇ ಸಕ್ಸಸ್ ಆಗೋದು. ಈಗಲೂ ಈ ಕಾಲದಲ್ಲೂ ಸಹ ಎಲ್ಲ 1 or 2 ಬಿಟ್ಟರೆ ಮೆಜಾರಿಟಿ ಏನಾದರೂ ಒಂದು ನೀತಿ ಇರಬೇಕು. ತಂದೆ ತಾಯಿ ಪ್ರೀತಿ ಇರ್ಬೋದು, ಅಥವಾ ಒಂದು ಸಾಧನೆ ಇರ್ಬೋದು. ಆ ಥರದ ಮೂವೀಸ್ಗಳು ಸಕ್ಸಸ್ ಆಗೋದು ನೋಡಿದ್ರೆ ಎಲ್ಲರಿಗೂ ಆಸೆಯೇ. ಆದರೆ ಏನಾಗಿದೆ ಅಂದರೆ, ಈ ಕಾಡಲ್ಲಿ ನಡ್ಕೊಂಡು ಹೋಗಿ ಅಂದರೆ ಎಲ್ರಿಗೂ ಕಲಿಯೋ ಎಕ್ಸ್ಪೀರಿಯನ್ಸ್ಗೆ ಆಸೆ, ಅದು ನಡೆಯೋರಿಲ್ಲ. ಜಾಡ್ಕೊಂಡು ಅಲ್ಲಿ ಹೋಗಿ ಅಥವಾ ಇನ್ನೇನೋ ಒಂದು ಕಷ್ಟಪಟ್ಟು ಅಲ್ಲಿ ಹೋಗಿದ್ರೆ ಅಲ್ಲಿ ಆ ಸಾಧನೆ ಇಷ್ಟ ಅವ್ರಿಗೆ, ಅಲ್ಲಿ ಹೋಗಕ್ಕೆ ರೀಚ್ ಆಗಕ್ಕೆ ಇಷ್ಟ. ಆದರೆ ಆ ದಾರಿ ಹೋಗೋದಕ್ಕೆ ಅವ್ರು ರೆಡಿ ಇಲ್ಲ. ಸೊ ಆ ನೆಕ್ಸ್ಟಲ್ಲಿ ನಾವು ಹೋಗುವ ದಾರಿಯನ್ನು ನಾವು ಸಿದ್ಧತೆ ಮಾಡ್ಕೊಳ್ಳೋದೇ ಇದ್ದರೆ ನಮ್ಗೇನಾಗುತ್ತೆ, ನಾವು ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ದೃಷ್ಟಿಲಿ ಇವತ್ತು ಹಿಂದುಳಿದಿದೆ ಅಷ್ಟೇ. ಸರ್, ಈಗ ನೀವು ಸಾಕಷ್ಟು ಜನಗಳಿಗೆ ಪ್ರೇರಣೆ ಆಗುವಂತೆ ನೀವು ತರಬೇತಿಗಳನ್ನು ಕೊಡ್ತಿದ್ರಿ ಸ್ಪಾರ್ಕ್ ಅಕಾಡೆಮಿಯಿಂದ. ಹೌದು ಸರ್. ಒಂದಷ್ಟು ಟ್ರೈನರ್ಸ್ಗಳನ್ನು ಹುಟ್ಟಾಕಿದ್ರಿ, ಒಂದಷ್ಟು ಜನ ಭಾಷಣಕಾರರಾಗಿ ಔಟ್ಪುಟ್ ಆಗಿದ್ದಾರೆ, ಕೆಲವರು ಕಲಿಕೆಯಲ್ಲಿದ್ದಾರೆ, ಆನ್ಲೈನ್ ಮೋಡಲ್ ಕೂಡ ನೀವು ಮಾಡ್ತಾಯಿದ್ರಿ. ನನಗೊಂದು ಪ್ರಶ್ನೆ ಸರ್, ಈ ಸ್ಪಾರ್ಕ್ ಅಕಾಡೆಮಿ ಹೇಗೆ ಹುಟ್ಟಿತು ಅಂತ ನನಗೊಂದು ಕ್ಯೂರಿಯಾಸಿಟಿ ಇದೆ. ಶೂರ್ ಸರ್, ಹೇಳ್ತೀನಿ ಖಂಡಿತ. ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಈ ಸ್ಪಾರ್ಕ್ ಅಕಾಡೆಮಿ ಅನ್ನೋದು ಆ್ಯಕ್ಚುಲಿ ಸೋಮೇಶ್ ನವೋದಯ ಅಂತ ಬೆಂಗಳೂರಿನಲ್ಲೇ ಇದ್ದಾರೆ, ನನ್ನ ಸಹೋದರ. ಅವರು ಹುಟ್ಟಾಕಿರೋದು ಸುಮಾರು 10 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿರೋದು. ಅವರು ನವೋದಯದಲ್ಲೇ ಓದಿದ್ದು. ಅವ್ರಿಗೆ ಒಂದು ಆಸೆ ಇತ್ತು, ನಾನು ನವೋದಯದಲ್ಲಿ ಓದಿ ಒಂದು ಸ್ಥಾನಕ್ಕೆ ಬಂದಿದ್ದೀನಿ, ಈ ನವೋದಯ ಮಕ್ಕಳಿಗೆ ಏನನ್ನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಈ ನೀಟ್ ಅಕಾಡೆಮಿ, ಸ್ಪಾರ್ಕ್ ಅಕಾಡೆಮಿ, ಸೂರ್ಯ ಫೌಂಡೇಶನ್ ಅಂತ 3 ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಈ 3 ಸಂಸ್ಥೆಗಳ ಉದ್ದೇಶ ಒಂದೇ, ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, CET, ಈಗ SLC ಆದಮೇಲೆ CET, ನೀಟು, ಈ ಥರದ್ದೆಲ್ಲ ಕೋರ್ಸ್ಗಳು ಮಾಡೋಣ ಅಂತೇಳಿ. ಮತ್ತು ನವೋದಯ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಹಳ್ಳಿಗಾಡಲ್ಲಿರುವಂಥ ಮಕ್ಕಳಿಗೆ, ಸರ್ಕಾರಿ ಮಕ್ಕಳಿಗೆ, ಅವ್ರಿಗೆಲ್ಲ ಆ್ಯಪನ್ನು ಮಾಡಿದರು, ವಿದ್ಯಾ ಆ್ಯಪ್ ಅಂತ. ಅವರ ಸ್ನೇಹಿತರೆಲ್ಲ ಒಂದುಗೂಡಿ ಆ ಆ್ಯಪನ್ನು ಸಹ ರೆಡಿ ಮಾಡಿದ್ದಾರೆ. ಎಷ್ಟೋ ಕಡೆ ಉಚಿತವಾಗಿ ನವೋದಯ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಒಂದು ಬೇಸಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಈ ಸ್ಪಾರ್ಕ್ ಅಕಾಡೆಮಿ, ಸೂರ್ಯ ಫೌಂಡೇಶನ್. ಬರ್ತಾ ಅದೇನಾಯಿತು, ಒಂದು 10 years ಈ ರೇಂಜಲ್ಲಿ ಸೂರ್ಯ ಫೌಂಡೇಶನ್ನು ಸೋಷಿಯಲ್ ಥಾಟಲ್ಲಿ ಮಾಡಿದ್ದು, ಅಂದರೆ ಸಮಾಜ ಸೇವೆ, ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಅಥವಾ ಒಂದು ಸಮಾಜದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಒಂದು ಅವಾರ್ಡ್ ಫಂಕ್ಷನ್, ಈ ಬೇಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅಕಾಡೆಮಿ ಅಂತ ಬಂದರೆ ಇದು ಪ್ಯೂರ್ಲಿ ಎಜುಕೇಷನ್ ಬೇಸಲ್ಲಿ. ಇಲ್ಲಿ 3 ಥರದ ಜನರಿಗೆ ನಾವು ಶಿಕ್ಷಣ, ಸ್ಪಾರ್ಕ್ ಅಕಾಡೆಮಿನ ನನ್ನ ಸಹೋದರ ಕೊಡ್ತಾ ಇದ್ದಾರೆ. ಒಂದು ವಿದ್ಯಾರ್ಥಿಗಳಿಗೆ ಪೂರಕವಾಗಿ, ಆನಂತರ ಪೋಷಕರಿಗೆ,
ಮತ್ತೆ ವಿಶೇಷವಾಗಿ ಶಿಕ್ಷಕರಿಗೆ ಶಿಕ್ಷಕರಿಗೆ ಈ ಮೂರು ಜನರನ್ನ ಶಿಕ್ಷಣದಲ್ಲಿ ಮೂರೇ ಕ್ಯಾಟಗರಿ ಬರೋದು. ಇಲ್ಲ ಒಂದು ವಿದ್ಯಾರ್ಥಿ ಬರ್ತಾನೆ, ಮೂಲ ವಿದ್ಯಾರ್ಥಿ ಕೇಂದ್ರ ಬಿಂದು, ನಂತರ ಪೋಷಕರು, ಆ ನಂತರ ಶಿಕ್ಷಕರು. ಈ ಮೂರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಮೂರು ಜನರಿಗೂ ಜಾಗೃತಿ ಕಾರ್ಯಕ್ರಮಗಳು, ಈ ಮೂರು ಜನರಿಗೂ ಬೇಕಾದಂತ ಸೂಕ್ತವಾದ ತರಬೇತಿಗಳನ್ನ ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು, ಅದನ್ನ ಮಾಡೋದಕ್ಕೆ ಅಂತಾನೆ ಸ್ಪಾರ್ಕ್ ಅಕಾಡೆಮಿ ಆಗಿದ್ದು. ಈಗ ಇಲ್ಲಿವರೆಗೂ ಏನಾಗಿತ್ತು ಅಂದ್ರೆ ಕೇವಲ CET ನೀಟು ಕೆಲವು ಏರಿಯಾಗಳನ್ನ ಮಾತ್ರ ಇಟ್ಕೊಂಡಿದ್ರು. ಬಟ್ ಈಗ ಕರೋನಾ ಬಂತು ನೋಡಿ. ಹೌದು ಸರ್. ಅದೊಂದು ಅದ್ಭುತವಾದಂತ, ಕೆಲವರಿಗೆ ಕಷ್ಟ ಅನುಭವಿಸಿದ್ದಾರೆ ತುಂಬಾ, ಇನ್ನು ಕೆಲವರಿಗೆ ಒಂದು ಅದ್ಭುತವಾದ ವರದಾನ. ಏನು ಅಂದ್ರೆ ನಾವು ಅಲ್ಲಿವರೆಗೂ ನೋಡಿ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ನಾವು ಅದನ್ನ ನೋಡಿದವರೆಲ್ಲ ಗಮನಿಸಿದವರಲ್ಲ ಇಂಡಿಯನ್ಸ್ ಹೇಳ್ಬೇಕಂದ್ರೆ, ಯಾವಾಗ ನಮಗೆ ಕರೋನಾ ಬಂತು ಆನ್ಲೈನ್ ಕೋಚಿಂಗ್ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನಮಗೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಆನ್ಲೈನ್ ಇತ್ತು, ಅಫಿಷಿಯಲ್ ಮೀಟಿಂಗ್ಗಳಲ್ಲಿ ಇತ್ತು ಹೊರತು ಮಕ್ಕಳ ಲೆವೆಲ್ಗೆ ಬಂದಿರಲಿಲ್ಲ. ಸೊ ಯಾವಾಗ ಕರೋನಾ ಬಂತು, ಒಂದು ಬೆನಿಫಿಟ್ ಏನಲ್ವಾ, ಒಂದು ಸಮಸ್ಯೆ ಆಯಿತು ಅಂದ್ರೆ ಅದರಲ್ಲಿ ಒಂದು ಪರಿಹಾರನೂ ಇರುತ್ತೆ ಅಥವಾ ಒಂದು ಬೆನಿಫಿಟ್ ಇರುತ್ತೆ. ಆ ರೀತಿಯಲ್ಲಿ ನಮ್ಗೇನಾಯಿತು, ಎಲ್ಲರಿಗೂ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಆದಾಗ ಇದೊಂದು ಆನ್ಲೈನಲ್ಲಿ ಒಂದು ಯುಗ, ಹೊಸ ಯುಗ ಅದು. ಆ ಯುಗದಲ್ಲಿ ನಾವೇನು ಮಾಡಿದ್ವು, ಈ ಆನ್ಲೈನಲ್ಲಿ ನೂರಾರಲ್ಲ ಸಾವಿರಾರು ಮಕ್ಕಳಿಗೆ ಉಚಿತವಾದ ಕೋಚಿಂಗನ್ನು ಶಿಕ್ಷಕರಿಗೆ ಮಕ್ಕಳಿಗೆ ಕೊಟ್ಟು ಅಲ್ಲಿಂದ ಒಂದು ಹೊಸ ಬೆಳವಣಿಗೆ ಸ್ಟಾರ್ಟ್ ಆಯಿತು ಸರ್. ಸರ್, ಈಗ ಸ್ಪಾರ್ಕ್ ಅಕಾಡೆಮಿ ಇದೆಯಲ್ಲ ಸರ್, ಹಾಂ ಸರ್, ಇದು ಹುಟ್ಟಿತು. ಈ ಹುಟ್ಟಲಿಕ್ಕೆ ಪ್ರೇರಣೆ ಆದ ಅಂಶಗಳೇನು ಅಂತ ಸರ್ ನಾನು ಈಗ ತಾನೇ ಹೇಳ್ತಾ ಇದ್ದೆ. ನವೋದಯ, ಸೋಮೇಶ್ ನವೋದಯ ಸರ್ ಅವರು ನವೋದಯ ಮಕ್ಕಳಿಗೆ ಅಂತಾನೆ ಪ್ರಾರಂಭದಲ್ಲಿ ಇದು ಸ್ಟಾರ್ಟ್ ಮಾಡಿದ್ರು. ಸೊ ಆ ನಂತರ ಬರ್ತಾ ಬರ್ತಾ ಅವ್ರ ಮೈಂಡಲ್ಲಿ ಏನು ಬಂತು ಅಂದರೆ, ಇದನ್ನ ಇಲ್ಲಿಗೆ ಯಾಕೆ ನಿಲ್ಸೋದು, ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ಬೇರೆ ಬೇರೆ ಎಲ್ಲರಿಗೂ ನಾನು ಮೀಸಲಾಗಿಡೋಣ ಅಂತೇಳಿ ಅದನ್ನ ಏನು ಮಾಡಿದ್ರು, ಅನೇಕ ಶಾಲಾ ಕಾಲೇಜುಗಳಿಗೆ ಟೈಅಪ್ ಮಾಡ್ಕೊಂಡ್ರು. ಆ ಈಗಲೂ ಸಹ ತುಂಬ ಕಾಲೇಜುಗಳಿಗೆ ಅವರು ಫ್ರೀ ಎಜುಕೇಷನ್ ಅನ್ನು ಕೊಡ್ತಾ ಇದ್ದಾರೆ. ಪೇ ವರ್ಷನ್ ಅಂದರೆ ತುಂಬ ಕಡಿಮೆ ದರದಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಇನ್ನೊಂದು, ಈ ಸ್ಪಾರ್ಕ್ ಅಕಾಡೆಮಿ ಇದೆಯಲ್ಲ ಸರ್, ಇದು ವಿಶಿಷ್ಟ ಏನು ಅಂತ ಇದ್ರದ್ದು ಒಂದು. ಎರಡನೇದಾಗಿ ಇತರ ಅಕಾಡೆಮಿಕ್ಕಿಂತ ಹೇಗೆ ವಿಭಿನ್ನ ಅಂತ ನಿಮ್ಮ ಚಿಂತನೆ ಇದೆ ಸರ್? ಹಾಂ ಸರ್, ಖಂಡಿತ ಸರ್, ಹೇಳ್ತೀನಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನಿಮ್ಮ ಪ್ರಶ್ನೆಯಲ್ಲಿ ಎರಡಿತ್ತು. ಒಂದು ಇದರ ವಿಶೇಷತೆ ಏನು, ವಿಶಿಷ್ಟತೆ ಏನು ಅಂತ, ವಿಶೇಷತೆ. ಮತ್ತೊಂದು ಇದರ ವಿಭಿನ್ನವಾಗಿ ಏನು ಅಂತ. ಬಹಳ ಇಂಪಾರ್ಟೆಂಟ್ ಇದು. ಯಾವ ಒಂದು ಅಕಾಡೆಮಿ ಇರ್ಬೋದು, ವ್ಯಕ್ತಿ, ವಸ್ತು, ಸಂಸ್ಥೆ ಯಾವುದೇ ಇರ್ಬೋದು, ನಾವು ಅದನ್ನೇ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಹೌದು ಸರ್. ಏನಾದ್ರು ಒಂದು ವಿಭಿನ್ನತೆ ಎಲ್ಲ ಸಂಸ್ಥೆಗಳು ಇರಬೇಕು. ಹಾಗೆ ನಮ್ಮಲ್ಲಿ ಒಂದು ವಿಭಿನ್ನತೆ ಇದೆ. ನಾವು ಮುಖ್ಯವಾಗಿ ಸ್ಪಾರ್ಕ್ ಅಕಾಡೆಮಿಲಿ ಮಕ್ಕಳಿಗೆ, ಶಿಕ್ಷಕರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಇಲ್ಲಿ ಆನ್ಲೈನಲ್ಲಿ ಕೋಚಿಂಗ್ ಕೊಡ್ತೀವಿ, ಒಂದು ಆಫ್ಲೈನಲ್ಲಿ ಕೊಡ್ತೀವಿ ಶನಿವಾಸ ತರಬೇತಿಗಳು. ಇಲ್ಲಿ ಆನ್ಲೈನಲ್ಲಿ, ಆಫ್ಲೈನಲ್ಲಿ ಕೊಡುವಂಥದ್ದು ಮಕ್ಕಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಉತ್ಕೃಷ್ಟವಾದಂಥ ತರಬೇತಿಗಳನ್ನು ಕೊಡ್ತೀವಿ. ಏನೇನು ಕೊಡ್ತೀವಿ ಅಂತ ಹೇಳಿದ್ರೆ, ಅದರ ನಂತರ ಇಬ್ಬರಿಗೆ, ಎರಡು ಕ್ಯಾಟಗರಿಗೆ ಪ್ರಾರಂಭ ಮಾಡಿದ್ದೀವಿ. ಒಂದು ವಿದ್ಯಾರ್ಥಿಗಳಿಗೆ, ಮತ್ತೊಂದು ಶಿಕ್ಷಕರಿಗೆ. ಈ ಎರಡೂ ಕ್ಯಾಟಗರಿ ಸಾಮಾನ್ಯವಾಗಿ ಇಲ್ಲ ವಿದ್ಯಾರ್ಥಿ ಕಡೆ ಫೋಕಸ್ ಮಾಡ್ತಾರೆ ಬೇರೆ ಬೇರೆ ಸಂಸ್ಥೆಗಳು, ಇಲ್ಲ ಶಿಕ್ಷಕರ ಕಡೆ ಫೋಕಸ್ ಮಾಡ್ತೀವಿ ನಾವು. ಈ ಶಿಕ್ಷಣದಲ್ಲಿ ಎರಡನ್ನೂ ಇಟ್ಕೊಂಡಿದ್ದೀವಿ ಏಕಕಾಲದಲ್ಲಿ. ಫ್ಯೂಚರಲ್ಲಿ ನಮ್ಮದು ಪೋಷಕರದ್ದು ಬರ್ತಾ ಇದೆ. ಈಗ ವಿಶೇಷವಾಗಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು 2-3 ಏರಿಯಾಗಳಲ್ಲಿ ಕಷ್ಟ ಇದೆ. ಏನು ಅಂದರೆ, ಇಂಗ್ಲೀಷ್ ಇಸ್ ದ ಫಾರಿನ್ ಲ್ಯಾಂಗ್ವೇಜ್. ಅವ್ರಿಗೆ ಏನಾಗಿದೆ ಅಂದರೆ, ಎಷ್ಟು ಮಾಹಿತಿ ಕೊಟ್ಟರು ಕೆಲವ್ರಿಗೆ ಅದನ್ನು ನಾವು ಅವ್ರ ಕಬ್ಬಿಣದ ಕಡಲೆ ಥರನೇ ನೋಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸರಳೀಕರಣಗೊಳಿಸಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೂ ನಾವು ಸ್ಪೋಕನ್ ಇಂಗ್ಲೀಷನ್ನು ಕ್ಲಾಸನ್ನು ಇಟ್ಟಿದ್ದೀವಿ, ಶಿಕ್ಷಕರಿಗೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇಟ್ಟಿದ್ದೀವಿ. ತುಂಬ ಅಭೂತಪೂರ್ವವಾಗಿ ಬಂದಿದೆ. ಇಲ್ಲಿವರೆಗೂ ಅನೇಕ ಉಚಿತವಾದ ಕೋರ್ಸ್ಗಳನ್ನು ಮಾಡಿದ್ದೀವಿ. ಮತ್ತು ಕಡಿಮೆ ಹಣದಲ್ಲಿ ಅತ್ಯಂತ ಉತ್ತಮವಾದಂತಹ 1 ತಿಂಗಳ ಕೋರ್ಸು, 20 ದಿನದ ಕೋರ್ಸು ಈಗ ಮಾಡ್ತಾ ಇದ್ದೀವಿ. ತುಂಬಾ ಜನ ಪ್ರತಿ ನಮ್ಮ ಬ್ಯಾಚ್ಗೆ ಕನಿಷ್ಠ 60ರಿಂದ 70 ಜನ ಟೀಚರ್ಸ್ ಬರ್ತಾನೆ ಇದ್ದಾರೆ. ಮಕ್ಕಳು ಸಹ ಜಾಯಿನ್ ಆಗ್ತಾ ಇದ್ದಾರೆ. ಈ ಉಚಿತ ಕ್ಲಾಸ್ಗೂ ಜಾಯಿನ್ ಆಗ್ತಾರೆ, ಪೇ ವರ್ಷನ್ ಕ್ಲಾಸ್ನು. ಉಚಿತಗೂ ಪೇ ವರ್ಷನ್ಗೂ ವ್ಯತ್ಯಾಸ ಏನಂದರೆ, ಉಚಿತಗೆ ಲಿಮಿಟೆಡ್ ಇರುತ್ತೆ ಮೆಟೀರಿಯಲ್ಸ್ ಅಷ್ಟೇ. ಪೇ ವರ್ಷನ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನು ಅವ್ರಿಗೆ ಬೇಸನ್ನು ಕೊಟ್ಟು, ಸಮಯವನ್ನು ಕೊಟ್ಟು ಮಾಡ್ತಾರೆ. ಇಷ್ಟು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇರಲ್ಲ. ಸೊ ಆ ನಿಟ್ಟಲ್ಲಿ ನಾವು ಒಂದು ಹಂತ ಆಯಿತು. ಇನ್ನು ಎರಡನೇದು, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಇರ್ಬೋದು, ಮಹಿಳೆ ಇರ್ಬೋದು, ಒಬ್ಬ ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಅವನ ಮಾತು, ನಡವಳಿಕೆ. ಈ ಮಾತಿನಿಂದವೇ ಎಲ್ಲ, ಮಾತಿನಿಂದವೇ ಏವು, ಮಾತಿನಿಂದವೇ ಪರವು, ಮಾತೆಂಬುದು ಜ್ಯೋತಿರ್ಲಿಂಗಕ್ಕೆ ಬಹಳ ಅದ್ಭುತವಾದಂಥ ಒಂದು ಅವಕಾಶ ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಕೊನೆಗೆ ಏನು ಹೇಳ್ತಾರೆ ಬಸವಣ್ಣವರು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು.
ಅಂದರೆ ಕಾಣದ ದೇವರು ಸಹ ನಮ್ಮನ್ನ ಒಪ್ಪಿ ಅಪ್ಪಿ ಇನ್ನು ಮುಂದೆ ಸಾಗು ಅಂತ ಹೇಳಬೇಕು ಅನ್ನೋದಿದೆಯಲ್ಲ, ಅಂದರೆ ಆ ಕಲ್ಪನೆ ಇದೆಯಲ್ಲ, ಅದ್ಭುತವಾದಂಥ ಕಲ್ಪನೆ. ಸೊ ಹಾಗೆ ನೋಡಿ, ಲಿಂಗವನ್ನು ಮೆಚ್ಚಿ ಹೌದವನು ಲಿಂಗ ಅನ್ನೋದು ಒಂದು ಶಕ್ತಿ. ಸೊ ಆ ಶಕ್ತಿ ನಮಗೆ ಕಾಣ್ತಾ ಇಲ್ಲ, ಆದರೆ ಅದು ಹೌದು ಹೌದು ಅನ್ನೋದು ಆ ಕಲ್ಪನೆ ಇದೆಯಲ್ಲ, ಅಂದರೆ ದೇವರೇ ನಮ್ಮನ್ನ ಒಪ್ಪಬೇಕು. ಅದು ಯಾವಾಗ ಬರುತ್ತೆ ಅಂದರೆ ನನ್ನ ಮಾತು ಶುದ್ಧ ಇದ್ದಾಗ. ಸೊ ಆ ಮಾತನ್ನು ನಾವು ಬೆಳೆಸ್ಬೇಕು ಅಂದರೆ ಅದಕ್ಕೆ ನಾವು ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಹಾಕಿದ್ವು. ಈ ರಾಜ್ಯದ ಸಕಲ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ಈ ಪ್ರಾಜೆಕ್ಟ್ ಅನ್ನು ಬಿಟ್ಟಿದ್ದೀವಿ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಒಂದು ಕಾನ್ಸೆಪ್ಟ್ ತಂದು ಭಾಷಣ ಕೌಶಲ್ಯವನ್ನು ಕಲಿಸ್ತಾ ಇದ್ದೀವಿ. 1 ತಿಂಗಳ ಒಂದು ಅಡ್ವಾನ್ಸ್ ಕೋರ್ಸ್ ಇದೆ, 15 ಡೇಸ್ದು ಬೇಸಿಕ್ ಕ್ಲಾಸು ಇದೆ. ಇದನ್ನು ಸಹ ಇನ್ನೊಂದು ಭಾಷಣ ಮಾಡಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮಗೆ ಶಿಕ್ಷಕರು ಹೆಚ್ಚು ಆಕರ್ಷಿತಗೊಳ್ತಿದ್ದಾರೆ. ಇಲ್ಲಿ ಮಕ್ಕಳಿಗಿಂತ ಶಿಕ್ಷಕರು ಹೆಚ್ಚು, ಪ್ರತಿ ಬ್ಯಾಚಲ್ಲೂ ತುಂಬಾ 50ರಿಂದ 60 ಜನ ಶಿಕ್ಷಕರು ಸೇರ್ತಾ ಇದ್ದಾರೆ. ಅವ್ರುಗಳಿಗೆ ನಾವು ಈ ಒಂದು ಬೇಸಿಕಲ್ಲಿ ಮಾಡ್ತಾ ಇದ್ದೀವಿ. ಬೇಸಿಕ್ ಕೋರ್ಸು 15 ದಿವಸದ್ದು, ಅಡ್ವಾನ್ಸ್ ಕೋರ್ಸು 1.5 ತಿಂಗಳದ್ದು. ಇವೆರಡರ ಜೊತೆಗೆ ಸನ್ನಿವಾಸ ತರಬೇತಿಗಳನ್ನು ಸಹ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಗೂ ಸಹ ಶಿಕ್ಷಕರು ಬಂದು ಅಲ್ಲಿ ಈ ಭಾಷಣ ಕಲೆಯನ್ನು ಕಲಿತು ತನ್ನೊಳಗಿನ ಮಾತನ್ನ, ಪದಗಳು ಹೊಸ ಪ್ರಪಂಚವನ್ನ ಸೃಷ್ಟಿಸುತ್ತವೆ ಅಂತಾರೆ. ಈ ಪದಗಳನ್ನೇನಾದ್ರು ನಾವು ಕಲ್ತು ಬಿಟ್ರೆ, ಮಾತಾಡೋದನ್ನೇನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ನಮ್ಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾತನ್ನ ಕಲ್ತು ಬಿಟ್ರೆ ಈ ಫ್ಯಾಮಿಲಿ ಇಶ್ಯೂಗಳು ಕಮ್ಮಿ ಆಗ್ತವೆ, ಸರೌಂಡಿಂಗ್ಸ್ ನೆಂಟರು ಕಿತ್ತಾಡೋದು ಕಮ್ಮಿ ಆಗುತ್ತೆ, ನಾವು ಕೆಲಸ ಮಾಡುವಂಥ ವಾತಾವರಣದಲ್ಲಿ ನಮ್ಮ ಬೆಳವಣಿಗೆ ಆಗುತ್ತೆ, ಶುದ್ಧ ಆಗುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಅದ್ಭುತವಾದಂಥ ಸ್ಪೀಕರ್ ಆಗೋದಕ್ಕೆ, ಭಾಷಣಕಾರ ಆಗೋದಕ್ಕೆ, ನನ್ನ ಎತ್ತರಕ್ಕೆ ಬೆಳೆಯೋದಕ್ಕೆ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋದು ಎಲ್ಲರಿಗೂ ಬೇಕೇ ಬೇಕಾದಂಥದ್ದು. ಸೊ ಹಾಗಾಗಿ ನಾವು ಈ ಪ್ರಾಜೆಕ್ಟ್ ಅನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ.